ಇನ್ನು ಮಳೆ ಮಧ್ಯೆಯೇ ಧಗಧಗನೆ ಹೊತ್ತಿ ಉರಿದಿದೆ ಕಾರು. ಎಲ್ಲಿ ಅಂದರೆ ಮಂಗಳೂರು ನಗರದ ಕುಲಶೇಖರ ಕಲ್ಪನೆ ಬಳಿ ನಡೆದಿರ್ತಕ್ಕಂಥ ಘಟನೆ. ಬೆಂಕಿಯ ಕೆನ್ನಾಲಿಗೆಗೆ ಸ್ವಿಫ್ಟ್ ಕಾರು ಕಂಪ್ಲೀಟ್ ಸುಟ್ಟು ಕರಕಲಾಗಿದೆ. ಕಾರ್ನಲ್ಲಿದ್ದಂಥವರು ಅಪಾಯದಿಂದ ಪಾರಾಗಿದ್ದಾರೆ. ನೋಡಿ, ಭಾರೀ ಗಾಳಿ ಮಳೆಯ ಮಧ್ಯೆ ಹೀಗೂ ಆಗುತ್ತಾ ಅಂತ ಆಶ್ಚರ್ಯ ಪಡಬೇಕು ಜನ. ಸಿಕ್ಕಾಪಟ್ಟೆ ಮಳೆ ಬಂದಿದ್ರೆ ಈ ಥರ ಹತ್ಕೊಂಡು ಉರಿತಿರ್ಲಿಲ್ಲ ಅಂತ ಅನ್ಸುತ್ತೆ. ಮಳೆ ಕಡಿಮೆ ಆಗಿತ್ತೇನೋ ಅಂಥ ಸಂದರ್ಭದಲ್ಲಿ ಸ್ವಿಫ್ಟ್ ಕಾರು ಹೊತ್ತಿ ಉರಿದಿದೆ. ಈ ರೀತಿ ಏಕಾಏಕಿ ಬೆಂಕಿ ಹತ್ಕೊಳ್ಳೋದಕ್ಕೆ ಶಾರ್ಟ್ ಸರ್ಕ್ಯೂಟ್ ಕಾರಣ ಆಗಿರಬಹುದು. ಬ್ಯಾಟ್ರಿಯಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಬಾನೆಟಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಅದು ಕ್ರಮೇಣ ಓವರಾಲ್ ಎಲ್ಲ ಕಡೆ ಕವರ್ ಆಗುತ್ತೆ. ಹಾಗಾಗಿ ಈಗ ಸದ್ಯಕ್ಕೆ ಅಲ್ಲೊಂದು ಕಾರು ಹೊತ್ತಿ ಉರಿದಿದೆ. ಬಟ್ ಕಾರ್ನಲ್ಲಿದ್ದವರೆಲ್ಲ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಂಗಳೂರು ನಗರದ ಕುಲಶೇಖರ ಕಲ್ಪನೆ ಬಳಿ ನಡೆದಿರ್ತಕ್ಕಂಥ ಘಟನೆ. ಆ ಬೆಂಕಿಯಿಂದಾಗಿ ಕಂಪ್ಲೀಟ್ ಒಂದು ಸ್ವಿಫ್ಟ್ ಕಾರು ಸುಟ್ಟು ಕರಕಲಾಗಿದೆ. ಮಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ನೋಡಿ. ಸಾಲು ಸಾಲು ಅವಾಂತರಗಳು ಮಂಗಳೂರಿನಿಂದಲೇ ವರದಿ ಆಗ್ತಾ ಇದೆ. ಡಿಸೈರ್ ಕಾರ್ ಅದು ನೋಡಿ. ಅಲ್ಲಿ ಜನ ಆ ಮಳೆ ನೀರನ್ನೇ ತಗೊಂಡು ಎರಚ್ತಾ ಇದ್ದಾರೆ ಬೆಂಕಿ ನಂದಿಸೋದಕ್ಕೆ. ಮಳೆನೂ ಜೋರಾಗೇ ಬಂದಿದೆ, ಬಟ್ ಮಳೆಗಿಂತ ಬೆಂಕಿಯ ಪ್ರಭಾವ ತೀವ್ರತೆ ಜಾಸ್ತಿ ಇತ್ತು. ಹಾಗಾಗಿ ನಿಮಗೆ ಹಂಗಾಗಿರೋದು ನೋಡಿ. ಅಲ್ಲಿ ಬಾನೆಟ್ ಓಪನ್ ಮಾಡಿದ್ದಾರೆ, ಅದೇ ರೀಸನ್ ಅಷ್ಟೇ, ಏನಿಲ್ಲ. ಶಾರ್ಟ್ ಸರ್ಕ್ಯೂಟಿಂದ ಬೆಂಕಿ ಹತ್ಕೊಂಡಿದೆ. ಒಳಗಡೆ ಬೆಂಕಿ ಕವರ್ ಆಗ್ತಾ ಇದ್ದಂಗೆ ಸೀಟ್ ಕವರು ಅದು ಇದು ಎಲ್ಲ ಲೆದರ್ದೆಲ್ಲ ಇರುತ್ತಲ್ಲ, ಫುಲ್ ಹತ್ಕೊಂಡು ಉರಿದುಬಿಟ್ಟಿದೆ. ಒಂದು ಹಂತದಲ್ಲಿ ಬೆಂಕಿ ಕಿಟಕಿ ಒಳಗೆ ವಿಂಡೋಯಿಂದ ಹೊರಗೆ ಬರ್ತಾ ಇರೋದು ನೋಡಬೇಕಾಗಿತ್ತು ನೀವು, ಏನು ಫೋರ್ಸ್ ಆಗಿ ಬರ್ತಾ ಇದೆ ಅಂತ. ಬಟ್ ಸಡನ್ನಾಗಿ ಅಲ್ಲಿದ್ದವ್ರಿಗೆ ಗೊತ್ತಾಗಿದೆ, ಕಾರಲ್ಲಿದ್ದವ್ರಿಗೆ ಈ ಥರ ಏನೋ ಬೆಂಕಿ ಹತ್ಕೊಂಡಿದೆ ಅಂತ ಇಳಿದುಬಿಟ್ಟಿದ್ದಾರೆ ಅವರು. ಇಳಿದ ಮೇಲೆ ಬೆಂಕಿ ಜಾಸ್ತಿ ಆಗಿದೆ. ಅಷ್ಟು ಮಳೆ ನಡುವೆನೂ ಆ ಥರ ಹತ್ತು ಉರಿದಿದೆಯಲ್ಲ ನೋಡಿ, ವೆರಿ ಅನ್ಫಾರ್ಚುನೇಟ್. ಮಳೆ ದುರಂತಗಳು ನೋಡಿ, ಒಂದೊಂದಾಗಿ ನಿನಗೆ ಎಷ್ಟು ಬರ್ತಾ ಇದೆ. ಚಿಕ್ಕಮಗಳೂರು, ಮಂಗಳೂರು